ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವ್ಯಾವು ಅಂತ ನೋಡೋಣ. ಹೀಗೆ ಇಬ್ಬರು ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅವ್ರ ಹಾಗೆ ಇವ್ರಿಗೆ, ಅವ್ರ ಹಂಗೆ ಇವ್ರು ಹಿಂಗೆ ಅಂತೇಳಿ ಅದು ಇದು ಅಂತೇಳಿ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಪಕ್ಕದಲ್ಲಿರುವಂಥ ಒಬ್ಬ ವ್ಯಕ್ತಿ ಆತನಿಗೆ ಒಂದಷ್ಟು ಕಿವಿ ಮಾತುಗಳನ್ನು, ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಆ ಬುದ್ಧಿ ಮಾತುಗಳು ಕೇಳೋದಕ್ಕೆ ಎಷ್ಟು ಸುಂದರವಾಗಿದ್ದಾವೆ, ಅವು ಯಾವ್ಯಾವು ಅಂತ ಇಲ್ಲಿ ನೋಡೋಣ. ಆ ವ್ಯಕ್ತಿ ಹೇಳ್ತಾರೆ, ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಹೊತ್ತು ತರುವುದಲ್ಲವೇ ಗಾಳಿ, ಅರಮನೆಯೋ ಗುಡಿಸಲೋ ಬೆಳಕು ನೀಡುವುದಿಲ್ಲವೇ ರವಿಕಿರಣ, ಬಡವನೋ ಬಲ್ಲಿದನೋ ಒದ್ದೆ ಮಾಡುವುದಿಲ್ಲವೇ ಮಳೆ, ಪಾಪಿಷ್ಟನೋ ಪುಣ್ಯಾತ್ಮನೋ ಹೊತ್ತು ನಿಂತಿಲ್ಲವೇ ಧರಣಿ, ಒಳ್ಳೆಯವನೋ ಕೆಟ್ಟವನೋ ನಿನಗ್ಯಾಕೆ ಮನವೇ ಸಲ್ಲದ ಚಿಂತೆ, ನಿನ್ನಷ್ಟಕ್ಕೆ ನೀನಿದ್ದರೆ ಸಾಕಲ್ಲವೇ ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ. ಇವ್ರು ಹೇಳೋದು ಈ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ. ಆಗ ಅವರು ಬಿಡಿಸಿ ಹೇಳ್ತಾರೆ. ಏನು ಆ ಸಾಲುಗಳ ಅರ್ಥ ಅಂದರೆ, ಈಗ ನೋಡಿ, ಸುಗಂಧ ಆದರೂ ಇರಲಿ ದುರ್ಗಂಧ ಆದರೂ ಇರಲಿ, ಆದರೆ ಗಾಳಿ ಮಾತ್ರ ಸಮಾನವಾಗಿ ಬೀಸುತ್ತೆ. ಈಗ ಯಾವುದೋ ಒಂದು ಜಾಗದಲ್ಲಿ ಕೆಟ್ಟ ವಾಸನೆ ಬರ್ತಿದೆ ಅಂತ ಗಾಳಿ ಏನಾದರೂ ಅಲ್ಲಿ ಬೀಸೋದನ್ನು ಬಿಡುತ್ತಾ? ಖಂಡಿತ ಇಲ್ಲ. ಅಲ್ಲಿ ಒಳ್ಳೆ ವಾಸನೆ ಆದರೂ ಬರಲಿ, ಕೆಟ್ಟ ವಾಸನೆ ಆದರೂ ಬರಲಿ, ಆದರೆ ಗಾಳಿ ಕೆಲಸ ಏನು? ಬೀಸೋದಷ್ಟೇ ಅದರ ಕೆಲಸ. ಅದು ಯಾವುದೇ ಭೇದ ಇಲ್ಲದೆ ಎಲ್ಲ ಕಡೆನೂ ಸಮಾನವಾಗಿ ಗಾಳಿಯನ್ನು ಬೀಸುತ್ತೆ. ಇದು ಸುಗಂಧ ಆದರೂ ಇರಲಿ ದುರ್ಗಂಧ ಆದರೂ ಇರಲಿ, ತನ್ನ ಕೆಲಸ ಏನಿದೆಯೋ, ಗಾಳಿ ಬೀಸೋ ಅಂಥದ್ದು ಏನಿದೆಯೋ ಅದರ ಕೆಲಸವನ್ನು ಅದು ಮಾಡುತ್ತೆ. ಮತ್ತು ಅರಮನೆಯೋ ಗುಡಿಸಲೋ ಬೆಳಕು ನೀಡುವುದಿಲ್ಲವೇ ರವಿಕಿರಣ ಅಂದರೆ, ಇಲ್ಲಿ ಅರಮನೆ ಆದರೂ ಆಗಿರಲಿ ಗುಡಿಸ್ಲಾದರೂ ಆಗಿರಲಿ, ಆದರೆ ಸೂರ್ಯನ ಬೆಳಕು ಎರಡೂ ಕಡೆನೂ ಸಮಾನವಾಗಿ ಬೀಳುತ್ತೆ. ಸೂರ್ಯ ಏನಾದರೂ ಅದು ಗುಡಿಸ್ಲು, ಅಲ್ಲಿಗೆ ನಾನು ಯಾಕೆ ಬೆಳಕನ್ನು ಕೊಡಬೇಕು ಅಂತ ಏನಾದರೂ ಬೆಳಕು ಕೊಡೋದನ್ನು ನಿಲ್ಲಿಸ್ತಾರ? ಇಲ್ಲ. ಅದು ಅರಮನೆ ಆದರೂ ಆಗಿರಲಿ ಗುಡಿಸಲಾದರೂ ಆಗಿರಲಿ, ಎರಡು ಕಡೆನೂ ಪ್ರಕಾಶಮಾನವಾದಂಥ ಸಮಾನವಾದಂಥ ಬೆಳಕನ್ನು ಕೊಡೋದು ಆ ಸೂರ್ಯನ ಕೆಲಸ. ಆತನ ಕೆಲಸ ಆತ ಮಾಡ್ತಾನೆ. ಮತ್ತು ಬಡವನೋ ಬಲ್ಲಿದನೋ ಒದ್ದೆ ಮಾಡುವುದಲ್ಲವೇ ಮಳೆ. ಈಗ ಅವನು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಯಾರಾದರೂ ಆಗಿರಲಿ, ಆದರೆ ಮಳೆ ಇಬ್ಬರಿಗೂ ಸಮಾನವಾಗಿ ಬರುತ್ತೆ ಅಲ್ವಾ? ಮಳೆ ಏನಾದರೂ ಅವನು ಬಡವ ಇದ್ದಾನಪ್ಪ, ನಾನು ಯಾಕೆ ಹೋಗ್ಬೇಕು ಅಂತೇನಾದರೂ ಅದನ್ನು ನಿಲ್ಲುತ್ತಾ? ಖಂಡಿತ ಇಲ್ಲ. ಅವರು ಬಡವ ಆಗಿರಲಿ ಶ್ರೀಮಂತ ಆಗಿದ್ರಿ ಯಾರಾದರೂ ಆಗಿರಲಿ, ಆ ಮಳೆ ಸಮಾನವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗುತ್ತೆ. ಮತ್ತು ಪುಣ್ಯಾತ್ಮನೋ ಪಾಪಿಷ್ಟನೋ ಹೊತ್ತು ನಿಂತಿಲ್ಲವೇ ಧರಣಿ ಅಂದರೆ, ಈಗ ಈ ಪ್ರಪಂಚದಲ್ಲಿ ಅಂದರೆ ಈ ಭೂಮಿ ಮೇಲೆ ಒಳ್ಳೆ ಜನನೂ ಇದ್ದಾರೆ, ಕೆಟ್ಟ ಜನನೂ ಇದ್ದಾರೆ. ಅದಕ್ಕೇನಾದರೂ ಈ ಭೂಮಿ ನೀನು ಸರಿ ಇಲ್ಲ, ನೀನು ಕೆಟ್ಟವನು, ನೀನು ನನ್ನ ಮೇಲೆ ನಿಲ್ಬೇಡ ಹೋಗು ಅಂತ ಏನಾದ್ರು ಆಚೆ ತಳ್ಳುತ್ತಾ? ಖಂಡಿತ ತಳ್ಳಲ್ಲ. ಅವರು ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಪುಣ್ಯಾತ್ಮ ಆಗಿರಲಿ ಪಾಪಿಷ್ಟ ಆಗಿರಲಿ ಯಾರಾದರೂ ಆಗಿರಲಿ, ಎಲ್ಲರನ್ನೂ ಹೊತ್ತು ನಿಂತ್ಕೊಂಡಿದೆ ಈ ಭೂಮಿ. ಸಕಲ ಜೀವಿಗಳಿಗೂ ತನ್ನ ಮೇಲೆ ಆಶ್ರಯವನ್ನು ಕೊಟ್ಟಿದೆ ಈ ಭೂಮಿ. ಈಗ ಇವರೆಲ್ಲರೂ ಸಮಾನವಾಗಿ ಎಲ್ರಿಗೂ ಬೆಳಕನ್ನು ಕೊಡ್ತಿದ್ದಾರೆ, ಮಳೆಯನ್ನು ಕೊಡ್ತಿದ್ದಾರೆ. ಮತ್ತು ಈ ಭೂಮಿ ಎಲ್ಲವನ್ನು ಸಹಿಸ್ಕೊಂಡು ಎಲ್ಲರನ್ನು ಹೊತ್ತು ನಿಂತ್ಕೊಂಡಿದೆ. ಇವರೆಲ್ಲರೂ ಸುಮ್ಮನೆ ಇರಬೇಕಾದ್ರೆ ನೀನು ಮಾತ್ರ ಯಾಕೆ ಅವ್ರು ಹಂಗೆ ಇವ್ರು ಹಿಂಗೆ ಅಂತೇಳಿ ಬೈಕೋತಿದ್ಯಾ, ಆಡ್ಕೋತಿದ್ಯಾ? ಅವರು ಒಳ್ಳೆಯವರಾದರೂ ಆಗಿರಲಿ ಕೆಟ್ಟವರಾದರೂ ಆಗಿರಲಿ, ಅವ್ರ ಬಗ್ಗೆ ನಿನಗೆ ಯಾಕೆ ಚಿಂತೆ? ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಅವರ ಬಗ್ಗೆ ಸಲ್ಲದ ಚಿಂತೆ ನಿನಗೆ ಏಕೆ ಮನವೇ ಅಂತ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ನಿನಗೆ ಯಾಕೆ ಚಿಂತೆ? ಇವರೆಲ್ಲರೂ ಸಮಾನವಾಗಿ ಎಲ್ಲವನ್ನು ಕೊಡ್ತಾ ಎಲ್ಲವನ್ನು ನೋಡಿಕೊಂಡು ಸುಮ್ಮನೆ ಇರಬೇಕಾದ್ರೆ, ಇವತ್ತಿದ್ದು ನಾಳೆ ಹೋಗುವಂಥ ನಿನಗೆ ಯಾಕೆ ಬೇರೆಯವ್ರ ಚಿಂತೆ? ನಿಂದೇನಿದೆಯೋ ಅಷ್ಟನ್ನು ನೀನು ಸರಿಯಾಗಿ ಮಾಡಿಕೊಂಡು ಹೋಗು. ನಿನ್ನಷ್ಟಕ್ಕೆ ನೀನಿದ್ದರೆ ನೀನೇನು ಚಿಂತೆ? ನಿನ್ನಷ್ಟಕ್ಕೆ ನೀನಿದ್ದರೆ ನಿನಗಾವ ಚಿಂತೆ? ನಿನ್ನ ಪಾಡಿಗೆ ನೀನಿರು, ಬೇರೆಯವ್ರ ಸುದ್ದಿನ ಬಿಟ್ಬಿಡು. ನೀನು ಸರಿಯಾಗಿದೆಯಾ? ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಮಾಡ್ತಿದ್ಯಾ? ನಿನ್ನ ಕರ್ತವ್ಯವನ್ನು ನೀನು ನಿಭಾಯಿಸ್ತಿದ್ಯಾ? ಅಷ್ಟನ್ನು ನೋಡಿಕೊಂಡು ನಿನ್ನ ಪಾಡಿಗೆ ನೀನು ಧರ್ಮದ ಮಾರ್ಗದಲ್ಲಿ ನ್ಯಾಯದ ಮಾರ್ಗದಲ್ಲಿ ನೀನು ನಡಿ. ಅಷ್ಟು ಸಾಕು. ಬೇರೆಯವ್ರ ಬಗ್ಗೆ ನಿನಗೆ ಬೇಡ.
ನಿಂದೇನಿದೆಯೋ ಅಷ್ಟು ನೀನು ನೋಡಿಕೊಂಡು ನಿನ್ನ ಪಾಡಿಗೆ ನೀನು ಇರೋದನ್ನು ಕಲಿ. ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ, ಇನ್ನೊಬ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ, ತಪ್ಪಾಗಿ ತಿಳ್ಕೊಬೇಡ, ನಿನ್ನ ದಾರಿಲಿ ನೀನು ಸರಿಯಾಗಿ ನಡಿ ಸಾಕು ಅಂತೇಳಿ ಆ ವ್ಯಕ್ತಿ ಇವರಿಗೆ ಹೇಳ್ತಾರೆ. ಇಷ್ಟು ಈ ಸಾಲುಗಳು. ಮತ್ತು ಈ ನಾನು ಹೇಳಿದಂಥ ಈ ವಿವರಣೆ, ಈ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.